ಹಿರಿಯರಿಗೆ ಬರೆದ ಪತ್ರದಿಂದ ವಾಚನ. ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ. ನಮ್ಮ ಪೂರ್ವಜರು ದೈವ ಸಮ್ಮತಿಯನ್ನು ಪಡೆದದ್ದು ವಿಶ್ವಾಸದಿಂದಲೇ. ಅಬ್ರಹಾಮನು ದೇವರ ಕಡೆಗೆ ಹೋಗುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು. ಆತನು ಆ ಕರೆಗನುಸಾರವಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ನಾಡಿಗೆ ಹೊರಟನು. ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂಬುದು ತಿಳಿಯದಿದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು. ದೇವರು ವಾಗ್ದಾನ ಮಾಡಿದ ನಾಡಿಗೆ ಬಂದಾಗಲೂ ಆತನು ಅದೇ ವಿಶ್ವಾಸದ ನಿಮಿತ್ತ ಒಬ್ಬ ಅನ್ಯ ದೇಶೀಯನಂತೆ ಬಾಳಿದನು. ಡೇರೆಗಳಲ್ಲಿದ್ದುಕೊಂಡು ಒಬ್ಬ ಪ್ರವಾಸಿಗನಂತೆ ಜೀವಿಸಿದನು. ಅದೇ ವಾಗ್ದಾನಕ್ಕೆ ಸಹಭಾಗ್ಯಸ್ಥರಾದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಏಕೆಂದರೆ ಶಾಶ್ವತವಾದ ಅಸ್ತಿವಾರವುಳ್ಳ, ಅಂದರೆ ದೇವರೇ ನಿಯೋಜಿಸಿ ನಿರ್ಮಿಸಿದ ನಗರವನ್ನು ಆತನು ಎದುರು ನೋಡುತ್ತಿದ್ದನು. ಇದಲ್ಲದೆ ಪ್ರಾಯ ಮೀರಿದ ಸಾರಳು ಕೂಡ ವಿಶ್ವಾಸದ ಮೂಲಕವಾಗಿಯೇ ಗರ್ಭವತಿಯಾಗುವ ಶಕ್ತಿಯನ್ನು ಪಡೆದಳು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು ಎಂಬ ಭರವಸೆ ಆಕೆಗಿತ್ತು. ಹೀಗೆ ಮೃತಪ್ರಾಯನಾಗಿದ್ದ ಒಬ್ಬ ವ್ಯಕ್ತಿ ಆಕಾಶದ ನಕ್ಷತ್ರಗಳಂತೆಯೂ ಕಡಲ ತೀರದ ಮರಳಿನಂತೆಯೂ ಅಸಂಖ್ಯಾತವಾದ ಸಂತತಿಗೆ ತಂದೆಯಾದರು. ಇವರೆಲ್ಲರೂ ವಿಶ್ವಾಸವುಳ್ಳವರಾಗಿಯೇ ಮೃತರಾದರು. ದೇವರು ವಾಗ್ದಾನ ಮಾಡಿದವುಗಳನ್ನು ಪಡೆಯದಿದ್ದರೂ ಅವುಗಳನ್ನು ದೂರದಿಂದಲೇ ನೋಡಿ ಸ್ವಾಗತಿಸಿ ಸಂತೋಷಪಟ್ಟರು. ತಾವು ಜಗತ್ತಿನಲ್ಲಿ ಕೇವಲ ಪರದೇಶಿಗಳು, ಪ್ರವಾಸಿಗರು ಎಂಬುದನ್ನು ಒಪ್ಪಿಕೊಂಡರು. ಹೀಗೆ ಒಪ್ಪಿಕೊಳ್ಳುವವರೇ ಸ್ವದೇಶವನ್ನು ಅರಸುವವರು ಎಂಬುದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. ತಾವು ಬಿಟ್ಟು ಬಂದ ನಾಡಿನ ಮೇಲೆ ಅವರು ಮನಸ್ಸಿಡಲಿಲ್ಲ. ಹಾಗೆದಿದ್ದರೆ ಮರಳಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಅವಕಾಶ ಯಾವಾಗಲೂ ಇರುತ್ತಿತ್ತು. ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು, ಅಂದರೆ ಸ್ವರ್ಗವನ್ನು. ಆದ್ದರಿಂದಲೇ ದೇವರು ಅವರ ದೇವರು ಎಂದು ಕರೆಸಿಕೊಳ್ಳಲು ಅವಮಾನ ಪಡಲಿಲ್ಲ. ಅದಕ್ಕೆ ಬದಲು ಅವರಿಗಾಗಿ ಒಂದು ನಗರವನ್ನು ಸಜ್ಜುಗೊಳಿಸಿದ್ದಾರೆ. ವಿಶ್ವಾಸವಿದ್ದುದರಿಂದಲೇ ಅಬ್ರಹಾಮನು ತಾನು ಪರಿಶೋಧಿತನಾದಾಗ ಇಸಾಕನನ್ನು ಬಲಿಯಾಗಿ ಅರ್ಪಿಸಲು ಮುಂದೆ ಬಂದನು. ಇಸಾಕನಿಂದ ಹುಟ್ಟುವವರು ನಿನ್ನ ಸಂತತಿ ಎನಿಸಿಕೊಳ್ಳುವರು ಎಂಬ ವಾಗ್ದಾನವನ್ನು ಪಡೆದಿದ್ದರೂ ಅಬ್ರಹಾಮನು ತನ್ನ ಆ ಏಕಮಾತ್ರ ಪುತ್ರನನ್ನು ಬಲಿಕೊಡಲು ಹಿಂಜರಿಯಲಿಲ್ಲ. ಏಕೆಂದರೆ ಸತ್ತವರನ್ನು ದೇವರು ಜೀವಕ್ಕೆ ಎಬ್ಬಿಸಬಲ್ಲರು ಎಂಬುದನ್ನು ಅಬ್ರಹಾಮನು ತಿಳಿದಿದ್ದನು. ಅಂತೆಯೇ ತನ್ನ ಮಗನನ್ನು ಸಾವಿನಿಂದ ಮರಳಿ ಪಡೆದನು. ಮುಂಬರಲಿರುವ ಘಟನೆಗೆ ಇದೊಂದು ಮುನ್ಸೂಚನೆಯಾಗಿತ್ತು. ದೇವರ ವಾಕ್ಯವಿದು. Hallelujah.
ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಪುಟ್ಟ ಮಂದೆಯೇ ಭಯ ಪಡಬೇಡ. ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವೆಂದು ನೀಡಲು ಇಷ್ಟಪಟ್ಟಿದ್ದಾರೆ. ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ದಾನ ಧರ್ಮ ಮಾಡಿರಿ. ನಶಿಸದ ಹಣಚೀಲಗಳನ್ನು ಬೆಳೆಸಿಕೊಳ್ಳಿರಿ. ಲಯವಾಗದ ಸಂಪತ್ತನ್ನು ಸ್ವರ್ಗದಲ್ಲಿ ಶೇಖರಿಸಿಟ್ಟುಕೊಳ್ಳಿರಿ. ಅಲ್ಲಿ ಅದು ಬೆಳ್ಳನಿಗೆ ತಗ್ಗುವಂತಿಲ್ಲ, ನುಸಿ ಹಿಡಿದು ನಾಶವಾಗುವಂತಿಲ್ಲ. ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿಮ್ಮ ಹೃದಯ. ನಿಮ್ಮ ನಡುಕಟ್ಟಿರಲಿ, ನಿಮ್ಮ ದೀಪ ಉರಿಯುತ್ತಿರಲಿ. ತಟ್ಟಿದ ತಕ್ಷಣ ಯಜಮಾನರಿಗೆ ಬಾಗಿಲು ತೆರೆಸಿದಲ್ಲಿರುವ ಸೇವಕರಂತೆಯೇ ತಮ್ಮ ಯಜಮಾನನು ಮದುವೆ ಔತಣ ಮುಗಿಸಿಕೊಂಡು ಯಾವಾಗ ಹಿಂದಿರುಗುತ್ತಾನೋ ಎಂದು ಅವರು ಎದುರು ನೋಡುತ್ತಾ ಇರುತ್ತಾರೆ. ಯಜಮಾನನು ಬಂದು ಯಾವ ಯಾವ ಸೇವಕ ಎಚ್ಚರವಾಗಿದ್ದಾನೆಂದು ಕಂಡುಕೊಳ್ಳುತ್ತಾನೋ ಅಂಥವರು ಭಾಗ್ಯವಂತರು. ಏಕೆಂದರೆ ಯಜಮಾನನೇ ನಡುಕಟ್ಟಿ ನಿಂತು ಅವರನ್ನು ಊಟಕ್ಕೆ ಕೂರಿಸಿ ಒಬ್ಬೊಬ್ಬನಿಗೂ ತಾನೇ ಉಪಚಾರ ಮಾಡುವನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಯಜಮಾನನು ಬರುವಾಗ ನಡುರಾತ್ರಿಯಾಗಿರಲಿ ಮುಂಚಾವವಾಗಿರಲಿ ಎಚ್ಚರದಿಂದ ಇರುವ ಸೇವಕರನ್ನು ಆತನು ಕಂಡರೆ ಅವರು ಭಾಗ್ಯವಂತರು. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನಿಗೆ ತಿಳಿದರೆ ಅವನು ತನ್ನ ಮನೆಗೆ ಕನ್ನ ಹಾಕಲು ಬಿಡುವನೇ ಇಲ್ಲ. ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ. ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು ಎಂದರು. ಆಗ ಪೇತ್ರನು, ಪ್ರಭು, ನೀವು ಹೇಳಿದ ಈ ಸಾಮರ್ಥಿ ನಮಗೆ ಮಾತ್ರ ಅನ್ವಯಿಸುತ್ತದೋ ಅಥವಾ ಎಲ್ಲರಿಗೂ ಎಂದು ಕೇಳಿದೆನು. ಅದಕ್ಕೆ ಪ್ರಭು ಹೀಗೆಂದರು, ಪ್ರಾಮಾಣಿಕನು ವಿವೇಕಿವಾದ ಮೇಸ್ತ್ರಿಯ ಕಾಲಕಾಲಕ್ಕೆ ಸರಿಯಾಗಿ ಕೂಲಿ ಆಳುಗಳಿಗೆ ದವಸ ಧಾನ್ಯವನ್ನು ಅಳೆದುಕೊಟ್ಟು ಮನೆ ಯಜಮಾನಿಗೆ ಮೇಲ್ವಿಚಾರಣೆ ನೋಡಿಕೊಳ್ಳಲು ಮನೆ ಯಜಮಾನಿಯು ಸಿದ್ಧ ಮೇಸ್ತ್ರಿ. ಯಜಮಾನನ ಮನೆಗೆ ಹಿಂದಿರುಗಿ ಬಂದಾಗ ಆ ಸೇವಕನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸುತ್ತಿದ್ದರೆ ಅವನು ಧನ್ಯನು. ಅಂಥವನನ್ನು ಯಜಮಾನನು ತನ್ನ ಎಲ್ಲ ಆಸ್ತಿ ಪಾಸ್ತಿಗೆ ಆಡಳಿತಗಾರರನ್ನಾಗಿ ನೇಮಿಸುವನೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಸೇವಕನು ತನ್ನಲ್ಲಿ ನನ್ನ ಯಜಮಾನ ಬಹಳ ತಡಮಾಡಿ ಬರುತ್ತಾನೆ ಎಂದುಕೊಂಡು ಗಂಡಾಳು ಹೆಣ್ಣಾಳು ಎನ್ನದೆ ಒಡೆಯುವುದಕ್ಕೂ ಅವನೇರುವಷ್ಟು ತಿಂದು ಕುಡಿಯುವುದಕ್ಕೂ ತೊಡಗಿದರೆ ಅವನು ನಿರೀಕ್ಷಿಸದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿ ಯಜಮಾನನು ಬಂದು ಅವನನ್ನು ಚಿತ್ರ ಹಿಂಸೆಗೂ ವಿಶ್ವಾಸಹೀನ ದುರ್ಗತಿಗೂ ಗುರಿ ಮಾಡುವನು. ಸೇವಕನು ಯಜಮಾನನ ಇಷ್ಟಾರ್ಥವನ್ನು ಅರಿತುಕೊಂಡಿದ್ದರೂ ಅಜಾಗರೂಕನಾಗಿ ಇದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ. ಅರಿಯದೆ ಅಜಾಗರೂಕನಾಗಿದ್ದರೆ ಕಡಿಮೆ ಶಿಕ್ಷೆಗೆ ಗುರಿಯಾಗುತ್ತಾನೆ. ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗುವುದು, ಇನ್ನೂ ಹೆಚ್ಚು ವಹಿಸಿಕೊಂಡವನಿಂದ ಇನ್ನೂ ಹೆಚ್ಚಾಗಿ ಕೇಳಲಾಗುವುದು. ಜಯ ಜಯ ಮಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮುನ್ನುಡಿ ನನಗೆ ಹೇಳಿದ ಪ್ರಕಾರ ನಮ್ಮ ಪಾಲಕರಾದ ಶುಭ ಸಂದೇಶಕಾರರಾದ ಸಂತ ಯೋಹಾನರ ಹಬ್ಬವನ್ನು ನಾವು ಆಚರಿಸುತ್ತಾ ಇದ್ದೇವೆ. ಪಾಲಕ ಸಂತರ ಈ ಒಂದು ಹಬ್ಬಕ್ಕೆ ಒಂದು ಅರ್ಥ ಬರಬೇಕಾದರೆ, ಸಂಪೂರ್ಣತೆ ಬರಬೇಕಾದರೆ ನಾವು ಅವರು ಕೊಟ್ಟಂತಹ ಸಂದೇಶವನ್ನು, ಅಂದರೆ ಅವರು ಪ್ರೀತಿಯಿಂದ ಅನುಭವಿಸಿದಂತಹ ಆ ವಿಶ್ವಾಸವನ್ನು, ಆ ಒಂದು ಶುಭ ಸಂದೇಶವನ್ನು ನಾವು ಪಾಲಿಸಿದಾಗ ಮಾತ್ರ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯಗಳನ್ನು
ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ತೊಡಗಿರುವಾಗ ನಾವು ಆಗಿದ್ದಾಗೆ ಸಮಯದ ಚಿಂತೆ ಮಾಡುತ್ತಾ ಇರುತ್ತೇವೆ. ಅಯ್ಯೋ, ಇಷ್ಟೊಂದು ತಡವಾಯಿತಲ್ಲ, ಏನು ಮಾಡುವುದು? ಇದೇ ಪ್ರಕಾರ ಪ್ರಿಯ ಸಹೋದರ ಸಹೋದರಿಯರೇ, ಒಮ್ಮೆ ಬಲಿಪೂಜೆಗೆ ಮಹಿಳೆಯೊಬ್ಬಳು ಬರುತ್ತಾಳೆ. ಭಯಭಕ್ತಿಯಿಂದ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುತ್ತಾಳೆ. ಇನ್ನೇನು ದೇವರ ವಾಕ್ಯದ ಸಮಯ, ಶುಭ ಸಂದೇಶದ ಸಮಯ, ತದನಂತರ ಬರುವುದು ಪ್ರಬೋಧನೆಯ ಸಮಯ. ಯಾಜಕರು ಭಯಭಕ್ತಿಯಿಂದ ಪ್ರಬೋಧ ನೀಡುತ್ತಾ ಇರುತ್ತಾರೆ. ಮುಂಭಾಗದಲ್ಲಿ ಕುಳಿತಿದ್ದಂತಹ ಆಕೆ ಧ್ಯಾನ ಪರವಶರಾಗಿ ದೇವರ ವಾಕ್ಯವನ್ನು ಆಲಿಸುತ್ತಿರುತ್ತಾಳೆ, ಧ್ಯಾನಿಸುತ್ತಿರುತ್ತಾಳೆ. ಆಕೆಯ ವಿಶ್ವಾಸವಾಗಿ ಇತರ ವಿಶ್ವಾಸಗಳು ಕಂಡಂತಹ ಆ ಪ್ರಬೋಧಕರು ಇನ್ನೂ ಬಲವಾಗಿ ಪ್ರಬೋಧನೆ ಮಾಡುತ್ತಾರೆ, ಇನ್ನೂ ಅಧಿಕವಾಗಿ ಪ್ರಬೋಧನೆ ಮಾಡುತ್ತಾರೆ, ದೇವರ ಸಂದೇಶವನ್ನು ಹಂಚುತ್ತಿರುತ್ತಾರೆ. ಸ್ವಲ್ಪ ಸಮಯದ ನಂತರ ಆಕೆಯು ಅಳಲು ಪ್ರಾರಂಭಿಸುತ್ತಾಳೆ. ಓ, ದೇವರ ವಾಕ್ಯವು ಆಕೆಯನ್ನು ಮುಟ್ಟಿದೆ, ಇದಕ್ಕಾಗಿ ಅತ್ತು ಧ್ಯಾನಿಸುತ್ತಾ ಇದ್ದಾಳೆ ದೇವರ ವಾಕ್ಯವನ್ನು ಎನ್ನುತ್ತಾ ಪ್ರಬೋಧಕರು ಇನ್ನೂ ಅಧಿಕವಾಗಿ ಪ್ರಬೋಧನೆ ಕೊಡಲು ಹೋಗುತ್ತಾರೆ. ಅವಳು ಇನ್ನೂ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇರುತ್ತಾಳೆ. ಏನು ಅರ್ಥವಾಗುವುದಿಲ್ಲ ಪ್ರಬೋಧಕರಿಗೆ. ನನ್ನ ಪ್ರಬೋಧನೆ ಇಷ್ಟವಾಗಿದೆ, ದೇವರ ವಾಕ್ಯವು ಆಕೆ ಇಷ್ಟವಾಗಿದೆ, ಇಂತಹ ಒಂದು ಭಕ್ತಿ ಎಲ್ಲರಲ್ಲಿ ಇದ್ದರೆ ಸಾಕು ಎಂದು ಯೋಚಿಸುತ್ತಿರುತ್ತಾರೆ. ಪ್ರಬೋಧನೆ ಮುಗಿಯಿತು, ಬಲಿಪೂಜೆ ಮುಂದುವರಿಯಿತು, ಬಲಿಪೂಜೆ ಮುಕ್ತಾಯವಾಯಿತು. ಬಲಿಪೂಜೆ ನಂತರ ಯಾರಾದರೂ ದೇವರ ಹೊರಗಡೆ ಇಟ್ಟುಕೊಂಡು ಹೇಗಾದರೂ ಮಾಡಿ ನಾನು ಆಕೆಯನ್ನು ಭೇಟಿಯಾಗಬೇಕು, ನಾನು ಪ್ರಬೋಧನೆ ಹೇಳ್ತಾ ಇರಬೇಕಾದ್ರೆ ಅಷ್ಟೊಂದು ಭಕ್ತಿ ಪರವಶರಾಗಿ ಕೇಳಿಸಿಕೊಳ್ಳುತ್ತಾ ಇದ್ದಳು. ತದನಂತರ ಅಳುತ್ತಾ ಇದ್ದಳಲ್ಲ. ಅಂದರೆ ದೇವರ ವಾಕ್ಯ ಆಕೆಯ ಮನಸ್ಸನ್ನು, ಆಕೆಯ ಹೃದಯವನ್ನು ಮುಟ್ಟಿದೆಯಲ್ಲ. ಒಬ್ಬ ಆದರ್ಶ ವ್ಯಕ್ತಿ ನಾನು ಭೇಟಿಯಾಗಬೇಕು ಎಂದು ಯೋಚಿಸುತ್ತಾರೆ. ಅದೇ ಪ್ರಕಾರ ಆಕೆ ಬಲಿಪೂಜೆ ಮುಗಿಸಿ ಅವಸರವಾಗಿ ಹೊರಗಡೆ ಬರುವಾಗ ಆಕೆಯನ್ನು ನಿಲ್ಲಿಸಿ, ಏನಪ್ಪ, ಎಲ್ಲಿಂದ ಬರ್ತಾ ಇದೆಯಾ, ಏನು ಸಮಾಚಾರ? ನನ್ನ ಈ ಪ್ರಬೋಧನೆ, ಈ ದೇವರ ವಾಕ್ಯ ಸಾರ್ವಜನಿಕ ನಿಮಗೆ ಇಷ್ಟವಾಯಿತೆ? ಆಗ ಆಕೆ ಕೇಳುತ್ತಾಳೆ, ಯಾರಿಂದ ಪ್ರಶ್ನೆ ಕೇಳ್ತಾ ಇದ್ದೀರಾ? ಇಲ್ಲ, ನಾನು ಪ್ರಬೋಧನೆ ಮಾಡಬೇಕಾದ್ರೆ ನಾನು ನೋಡಿದೆ, ನೀನು ಭಕ್ತಿ ಪರವಶಳಾಗಿ ದೇವರ ವಾಕ್ಯವನ್ನು ಆಲಿಸುತ್ತಾ ಇದ್ದೆ, ಧ್ಯಾನಿಸುತ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಆ ದೇವರ ವಾಕ್ಯವನ್ನು ಹುಟ್ಟಿದಾಕ್ಷಣ ನೀನು ಅಳುತ್ತಾ ಇನ್ನೂ ಅಧಿಕವಾಗಿ ವಿಶ್ವಾಸ ಧ್ಯಾನಿಸುತ್ತಾ ಇದೆಯಲ್ಲ, ಕಾರಣಗಳು ಏನು? ಆಗ ಆಕೆ ಹೇಳುತ್ತಾಳೆ, ಫಾದರ್, ಪ್ರಬೋಧನೆ ಪ್ರಾರಂಭ ಮಾಡಿದರೆ ನನಗಿಷ್ಟವಾಯಿತು. ಆ ಪ್ರಬೋಧನೆಯ ಸಮಯ ಮುಂದುವರೆದಾಗ ನನಗೆ ದುಃಖವಾಯಿತು, ಇಷ್ಟವಾಗಲಿಲ್ಲ. ಕಾರಣ, ನನ್ನ ಮನೆ ದೂರದ ಊರು, ದರೋಡೆಗಾರರು ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಪ್ರಬೋಧನೆ ಮಾಡ್ತಾನೆ ಇದ್ದೀರಲ್ಲ. ನಾನು ಹೋದಾಗ